ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿದ್ಮೇಲೆ ದಾಳಿಕೋರ ಏನು ಮಾಡ್ದ? ಸೈಫ್ ಮೇಲಿನ ದಾಳಿ ನಂತರ ದುಷ್ಕರ್ಮಿ ಹೋಗಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಘಟನೆ ಒಂದು ದಿನದ ಆದಮೇಲೆ ದಿನ ಆಗೋಯಿತು. 4ನೇ CCTVಯ ವಿಡಿಯೋ ರಿಲೀಸ್ ಆಗಿದೆ. ಇದೀಗ ಅವನಿಗೆ ಸಂಬಂಧಪಟ್ಟಂತೆ 2:30 ಸುಮಾರಿಗೆ, ಅವತ್ತು ಬೆಳಗಿನ ಜಾವ 2:30 ಸುಮಾರಿಗೆ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಆಗುತ್ತೆ. ದಾಳಿ ಆದಮೇಲೆ ದುಷ್ಕರ್ಮಿ ಹೋಗಿದ್ದು ಕಬೂತರ್ ಖಾನಾ ಏರಿಯಾಗೆ. ಕಬೂತರ್ ಖಾನಾ ಏರಿಯಾಗೆ ಅವನು ಹೋಗ್ತಾನೆ. ಮುಂಬೈನ ದಾದರ್ನಲ್ಲಿ ಈ ಕಬೂತರ್ ಖಾನಾ ಏರಿಯಾ ಇದೆ. ಬ್ಯಾಂಡ್ರಾಯಿಂದ ನೇರವಾಗಿ ಕಬೂತರ್ ಖಾನಾ ಏರಿಯಾಗೆ ಹೋಗ್ತಾನೆ. ಅವನು ಹೋದ ಮೇಲೆ ಏನು ಮಾಡ್ದ? ಅಲ್ಲೊಂದು ಅಂಗಡಿಗೆ ಹೋಗ್ತಾನಲ್ಲ ಇವನು, ಹೆಡ್ಫೋನ್ ಕೊಂಡ್ಕೊಂಡಿದ್ದಾನೆ ಇವನು ಅಂತ. ಯಾಕಂದರೆ ಬಟ್ಟೆ ಚೇಂಜ್ ಮಾಡಿಬಿಟ್ಟ ಇವನು. ನಾನು ಯಾವಾಗಲೂ ಹೇಳ್ತೀನಿ, ಕಳ್ಳರೋ ಸುಳ್ಳರೋ ಕೊಲೆಗಡಕರೋ ಒಂದು ಸ್ಪಾಟಿಂದ ಅವ್ರು ಕದಲದ ಮೇಲೆ ಅದೇ ವೇಷಭೂಷಣದಲ್ಲಿ ಅವ್ರು ಇರಲ್ಲ. ಚಪ್ಪಲಿ ಕೂಡ ಚೇಂಜ್ ಮಾಡ್ತಾರೆ ಕೆಲವರು, ಸುಳಿವು ಸಿಕ್ಕಿಬಿಡುತ್ತೆ ಅಂತ. ಇವನು ಬಂದಿದ್ದಾನೆ, ಕಬೂತರ್ ಖಾನಾ ಏರಿಯಾಗೆ ಬಂದಿದ್ದಾನೆ. ಅಂಗಡಿಯೊಂದರಲ್ಲಿ ಹೆಡ್ಫೋನ್ ಖರೀದಿ ಮಾಡ್ಕೊಂಡು ಹೋಗಿದ್ದಾನೆ ಇವನು. ಸ್ಥಳೀಯ ಅಂಗಡಿಯಲ್ಲಿ ಶುಕ್ರವಾರ ಬೆಳಗ್ಗೆ 9 ಗಂಟೆಯಲ್ಲಿ ಶಾಪಿಂಗ್ ಮಾಡಿದ್ದಾನೆ ಇವನು. ಸೈಫ್ ಮೇಲಿನ ದಾಳಿ ನಂತರ ಶರ್ಟ್ ಚೇಂಜ್ ಮಾಡಿದ್ದಾನೆ ದಾಳಿಕೋರ. ದಾಳಿ ವೇಳೆ ಕಪ್ಪು ಶರ್ಟ್ ಹಾಕ್ಕೊಂಡಿದ್ದ. ದಾಳಿ ಆದಮೇಲೆ ಬ್ಲೂ ಶರ್ಟ್ಗೆ ಬದಲಾದ. ದಾದರ್ನ ರೈಲ್ವೆ ಸ್ಟೇಷನ್ನ CC ಕ್ಯಾಮರಾದಲ್ಲಿ ಇದೇ ಬ್ಲೂ ಶರ್ಟ್ ಇಲ್ಲಿ ಸರಿಯಾಗಿದೆ. ಇಲ್ಲಿ ಕಬೂತರ್ ಖಾನಾ ಏರಿಯಾದ ಮೊಬೈಲ್ ಅಂಗಡಿಯಲ್ಲಿಯೂ ಕೂಡ ಇದೇ ಶರ್ಟ್ ಇವನು ಹಾಕ್ಕೊಂಡಿದ್ದ. ಬಾಂದ್ರಾದಿಂದ ರೈಲಲ್ಲಿ ದಾದರ್ಗೆ ತೆರಳಿರುವ ಬಗ್ಗೆ ಒಂದು ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಎಲ್ಲರ ಗಮನ ಈಗ ದಾದರ್ ಕಡೆ ಇದೆ.